ಇದೇನಮ್ಮ, ಒಂದಲ್ಲ ಎರಡಲ್ಲ 46 ಲಕ್ಷ ಚಾಟ್ ಪೋಟೆ ಹೊಡೆದಿದೆ. ನಮ್ ಕಷ್ಟ ಎಲ್ಲ ಬೇಗ ತೀರೋಗತ್ತೆ ಅನ್ಸ್ತಿದೆ. ಅಷ್ಟಲ್ದೆ ದೊಡ್ಡವ್ರು ಹೇಳ್ತಾರ ಶರ್ಮಿಳಾ, ತಾಳಿದವನು ಬಾಳಿಯಾನು ಅಂತ. ಇಷ್ಟೆಲ್ಲ ಆಗಿದ್ದು ನಮ್ಮ ಮುತ್ತು ಪರಿಶ್ರಮದಿಂದಲೇ. ಛೇ, ಆ ದುಡ್ಡೇನಾರು ನನಗ್ ಸಿಕ್ಕಿದ್ದಿದ್ರೆ ಏನ್ ಮಾಡ್ತಿದ್ದೆ? 1 ಲಕ್ಷ ನಾನು ಇಟ್ಕೋತಿದ್ದೆ, ಉಳ್ದಿದ್ದು ಅಣ್ಣಂಗೆ ಕೊಡ್ತಿದ್ದೆ. ಮಿಸ್ ಆಗೋಗ್ಬಿಡ್ತು. ಚಿಕ್ಕಮ್ಮ, ಇವತ್ತು ಬಂದು ಹಣ ಕೊಟ್ಟೋದ್ರಲ್ಲ, ಅವ್ರು ಯಾರು ಅಂತಾನೆ ಗೊತ್ತಾಗ್ತಿಲ್ಲ. ಅವರು ಇದು ನಿನ್ನ ಹಣನೇ ತಗೋ ಅಂತ ಬಲವಂತ ಮಾಡಿಕೊಟ್ಟು ಹೋದ್ರು. ಸಮಸ್ಯೆ ಬಗೆಹರಿತು ಅಂತ ನೀನ್ ಖುಷಿಯಾಗಿದೀಯಾ? ನೀನ್ ಖುಷಿಯಾಗಿರೋದನ್ನ ನೋಡಿ ನಾವು ಖುಷಿಯಾಗಿದ್ದೀವಿ. ನಮ್ಗಿದಕ್ಕಿಂತ ಇನ್ನೇನ್ ಬೇಕು ಮುತ್ತು? ಸಾವೇ ಸಂಭವಿಸುತ್ತೇನೋ ಅಂತ ಅನಿಸ್ತಿತ್ತು. ಆದರೆ ಅವ್ರು ಬಂದು ಉಸಿರಾಡೋದಕ್ಕೆ ಜಾಗ ಮಾಡಿಕೊಟ್ರು. ಅದಕ್ಕೆ ಸ್ವಲ್ಪ ನೆಮ್ಮದಿ ಆಗ್ತಿದೆ. ಸದ್ಯ ಇವತ್ತಾದ್ರೂ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ. ಆದ್ರೂ ಅಮ್ಮ, ಒಂದೇ ಸಲ 30 ಲಕ್ಷ ಸಿಕ್ಕಿದ್ದು ಆಶ್ಚರ್ಯ ಅಲ್ವಾ? ಆ ದುಡ್ಡು ಬೇರೆ ಯಾರದ್ದು ಅಲ್ಲ, ನಮ್ದು. ಅದ್ ನಮ್ ದುಡ್ಡು ಹೇಗಾಗತ್ತಮ್ಮ? ಮುತ್ತು ನನಗೆ ಕೊಟ್ಟಿದ್ದ ದುಡ್ಡನ್ನ ಬೈರನ್ ಕೈಯಲ್ಲಿ ಕೊಟ್ಟು ಹುಷಾರಾಗಿ ಎತ್ತಿಡು ಅಂತ ಹೇಳಿದ್ದೆ. ಅದು ಎಲ್ಲಿದೆ ಅಂತ ನನಗೂ ಗೊತ್ತಿರಲಿಲ್ಲ. ಅದು ಇವತ್ತು ಸಿಕ್ಕಿದೆ. ನಿನಗೂ ಗೊತ್ತಾಗದೆ ಇರೋ ಜಾಗ ಮನೇಲಿ ಯಾರಿಗೂ ತಿಳಿದೇ ಇರೋದು ಆ ವ್ಯಕ್ತಿಗೆ ಹೇಗಮ್ಮ ಗೊತ್ತಾಯ್ತು? ಎಂತ ದಿವ್ಯ ದೃಷ್ಟಿ ಇರ್ಬೇಕಲ್ವಾ? ಅದಕ್ಕೆ ಅವರು ನನ್ನ ದುಡ್ಡು ಅಂತ ಹೇಳಿಲ್ಲ, ನೇರವಾಗಿ ಮುತ್ತು ದುಡ್ಡು ಅಂತ ಹೇಳಿದ್ರು. ಒಂದ್ ಪವಾಡನೇ ನಡೆದಾಗಿತ್ತು. ದೇವ್ರ ಪ್ರತಿರೂಪನೇ ನಮ್ಮ ಮನೆಗೆ ಬಂದಾಗ ಅನ್ನಿಸ್ತಮ್ಮ. ನಿಮ್ ತ್ಯಾಗ ನಿಜವಾಗ್ಲೂ ದೊಡ್ಡದಕ್ಕೆ. ಮನೇಲೆಲ್ಲರ ಧೈರ್ಯ ಕಳ್ಕೊಂಡಾಗ ನೀವ್ ಎಲ್ಲರಿಗೂ ಬೆನ್ನೆಲುಬಾಗಿದ್ರಿ. ಮತ್ತೆ ನನ್ನ ತಂಗಮ್ಮ ಅಂದ್ರೆ ಸುಮ್ಮನೆನಾ? ಸತ್ಯದ ದಾರಿಲಿ ನಡೆಯಕ್ಕೆ ಎಲ್ರ ಕೈಲೂ ಸಾಧ್ಯ ಇಲ್ಲ. ಅದಕ್ಕೊಂದು ಸ್ಥೈರ್ಯ ಬೇಕು, ಧೈರ್ಯ ಬೇಕು. ಈ ಮನೆಯಲ್ಲಿ ಎಲ್ಲ ಕೆಲಸನೂ ಅಚ್ಚುಕಟ್ಟಾಗಿ ಏನೇನು ಮಾಡಬೇಕು ಕರೆಕ್ಟಾಗಿ ಮಾಡಿ ಇವತ್ತು ನಾವು ಸಂತೋಷವಾಗಿದ್ದೀವಿ ಅಂದ್ರೆ ನಮ್ಮ ಬೆಳ್ಳಿನೇ ಕಾರಣ. ಏನಂತೆ ಮುತ್ತು? ಬೆಳ್ಳಿ ಬಗ್ಗೆ ಏನು ಹೇಳೋದು? ಬೆಳಕಿದ್ದಾಗ ದೀಪದ ಅವಶ್ಯಕತೆ ಅಷ್ಟು ಗೊತ್ತಾಗಲ್ವಂತೆ. ಕತ್ಲೆ ಬಂದಾಗಲೇ ಅದ್ರ ಬೆಲೆ ಗೊತ್ತಾಗುತ್ತೆ. ಹಾಗೇನೆ ನಮಗೋಸ್ಕರ ಯಾರೆಷ್ಟು ಒಳ್ಳೇದು ಬಯಸ್ತಾರೆ, ಯಾರೆಷ್ಟು ಬೇಡ್ಕೋತಾರೆ ಅನ್ನೋದು ಸಮಸ್ಯೆಗಳು ಜಾಸ್ತಿ ಆದಾಗಲೇ ಗೊತ್ತಾಗೋದು. ದೇವರು ಹೆಣ್ಣಿಗೆ ಯಾಕೆ ಇಷ್ಟೊಂದು ಛಲ ತಾಳ್ಮೆ ಕೊಟ್ಟಿರ್ತಾನೆ ಅಂದರೆ ಇದಕ್ಕೆ. ತೊಂದರೆಗಳು ಅದಾಗೆ ಬಂದವು ಅಥವಾ ನಾವಾಗೆ ತಂದ್ಕೊಂಡು ಹೋಗುತ್ತಿಲ್ಲ. ಆದರೆ ಬೆಳ್ಳಿ, ನಿನ್ನ ಅಚಲವಾದ ಭಕ್ತಿ, ನೀನು ಬೇಡ್ಕೊಂಡಿರೋ ರೀತಿಗೆ ನಮಗೆ ಫಲ ಸಿಕ್ಕಿದೆ. ಸಮಸ್ಯೆಗಳು ಬಾಣದ ಥರ ಒಂದ್ರ ಮೇಲೆ ಒಂದು ಬಂದರು. ಬೆಳ್ಳಿ, ನೀನು ನನ್ನ ಜೊತೆ ನಿಂತೆ. ಇದಕ್ಕೆಲ್ಲ ಸ್ಫೂರ್ತಿನೇ ನೀವು ಮಾವ. ನಾನಾ? ನೀವು ನನ್ನ ಮೇಲೆ ತೋರಿಸಿದ ಪ್ರೀತಿಯಿಂದಾನೆ ನಾನು ಅಷ್ಟು ಧೈರ್ಯವಾಗಿ ನಿಂತ್ಕೊಳ್ಳೋದಕ್ಕಾಗಿತ್ತು. ಮಾವ, ನೀವೀ ಮನೆಗೋಸ್ಕರ, ಈ ಮನೆನ ಉಳಿಸ್ಕೊಳ್ಳೋದಕ್ಕೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀರ. ದಿನ ರಾತ್ರಿ ದುಡಿಮೇಲೆ ಕಾಲ ಕಳೀತಾ ಇದ್ರಿ, ಎಷ್ಟೊಂದು ಶ್ರಮ ಪಡ್ತಿದ್ರಿ. ಆ ತ್ಯಾಗದ ಪ್ರತಿಫಲನೇ ಇದೆಲ್ಲ. ನೀನು ಬೇಡಿದ್ದಕ್ಕೆ ಇವತ್ತು ನಮಗೆ ಹಣ ಸಿಕ್ಕಿತು. ಅದೆಲ್ಲ ಸರಿ, ಆದ್ರೆ ಮನೆಗೆ ಬಂದಿದ್ದು ಯಾರು ಅಂತ ಗೊತ್ತಿತ್ತಾ ನಿಮ್ಗೆ? ಎಂ ಈಶ್ವರ್ ಅಂತ. ಅವ್ರು ಹೇಳಿದ್ದೇನೆಂದ್ರೆ, ನನ್ನ ಜಾಗದಲ್ಲಿ ಬಂದು ನಿಂತು ನೋಡಿ ವಿಷಯ ಏನು ಅಂತ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಮುತ್ತು, ನಮಗೆ ಗೊತ್ತಿರೋದು ಆ ಮುನೇಶ್ವರ ಒಬ್ಬನೇ. ಷಣ್ಮುಗ ಅಂದರೆ ಮುನೇಶ್ವರನ? ನನ್ನ ಹೆಸರು ಎಂ ಈಶ್ವರ್. ನಾನು ಎಲ್ಲಾ ಕಡೆನೂ ಇರ್ತೀನಿ, ಆದ್ರೆ ಕೆಲವರು ಕಣ್ಣಿಗೆ ಮಾತ್ರ ಕಾಣಿಸ್ಕೊಳ್ತೀನಿ. ಎಲ್ರಿಗೂ ಒಳ್ಳೇದೊಳ್ಳೇದು ಬರ್ತೀನಿ. ಅಂದ್ರೆ ನಮ್ಮ ಮನೆಗೆ ಬಂದಿದ್ದು ಸಾಕ್ಷಾತ್ ಮುನೇಶ್ವರನ್ ಪ್ರತಿರೂಪನ? ಬೆಳ್ಳಿ, ನೀನು 3 ದಿನದ ವ್ರತ ಮಾಡಿದ್ಯಲ್ಲ,
ಮೂರನೇ ದಿನದ ವ್ರತನ ಪೂರ್ತಿ ಮಾಡೋದಕ್ಕಾಗಿರಲಿಲ್ಲ. ಆದರೂ ನನ್ನ ಜಾತಕದಲ್ಲಿ ಇರೋ ದೋಷನ ಆ ದೇವರು ಕಡಿಮೆ ಮಾಡಿದ್ದೇನೆ. ಅದಕ್ಕೆ ಪರಿಹಾರ ನೀಡೋದಕ್ಕೆ ಆ ದೇವರ ನೇರವಾಗಿ ಮನೆಗೆ ಬಂದಿದ್ದಾನೆ. ಮಾವ, ಇಷ್ಟು ದಿನ ಕಷ್ಟ ಇತ್ತು ಅಂತ ದೇವಸ್ಥಾನಕ್ಕೆ ಬರ್ತಿದ್ವಿ, ಆದರೆ ಈಗ ಒಳ್ಳೇದಾಗಿದೆ ಅಂತ ಹೇಳ್ಕೊಳಕ್ಕೆ ಬರ್ತಿದ್ದೀವಿ. ನನಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ? ಈ ಮುನೀಶ್ವರಂದು ಪವಾಡನೇ ಪವಾಡ. ಪ್ರಯತ್ನ ನಿಮ್ಮದು, ಫಲ ನಮ್ಮದು ಅಂತ ಹೇಳ್ತಾರಲ್ಲ, ಅದು 100ಕ್ಕೆ 100 ಸತ್ಯ. ಇಷ್ಟು ದಿನ ಕಷ್ಟ ಹೇಳ್ಕೊಳ್ಳೋಕ್ಕೆ ಅಂತ ಬರ್ತಿದ್ವಿ, ಎಷ್ಟೋ ದಿನ ಆದಮೇಲೆ ಒಳ್ಳೇದಾಗಿದೆ ಅಂತ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ನಿನ್ನ ಅನುಗ್ರಹದಿಂದ ಮುತ್ತು ಮಾವನ ಮರ್ಯಾದೆ, ಮನೆ ಗೌರವ ಎಲ್ಲ ಉಳಿತು ದೇವ್ರೆ. ನನ್ನ ಜಾತಕದ ದೋಷ ಪರಿಹಾರ ಆಗಲಿ ಅಂತ ಬೆಳ್ಳಿ ವ್ರತ ಮಾಡಿದ್ಲು. ಆದರೆ ಅದು ಪೂರ್ತಿ ಆಗಿರಲಿಲ್ಲ. ವ್ಯರ್ಥ ಆಗೋಯ್ತು ಅಂತ ಎಲ್ಲ ಬೇಸರ ಆಗಿದ್ವಿ. ಆದರೆ ಅದರ ಪ್ರಭಾವ ಈಗ ಒಳ್ಳೆ ರೀತಿಯಲ್ಲಿ ಬೀರ್ತಿದೆ. ವಂಶದ ಗೌರವ ಎಲ್ಲಿ ನನ್ನಿಂದ ಹಾಳಾಗುತ್ತೋ, ನನ್ನಿಂದ ಎಲ್ಲಿ ಬೀದಿ ಪಾಲಾಗ್ತಾರೆ ಅಂತ ನಂಗೆ ಭಯ ಆಗ್ತಿತ್ತು. ಸಮಯಕ್ಕೆ ಸರಿಯಾಗಿ ನೀವು ಬಂದು ಎಲ್ಲನೂ ಬಚಾವ್ ಮಾಡಿದ್ರಿ. ಈ ಉಪಕರಣ ನಾನು ಯಾವತ್ತೂ ಮರೆಯಲ್ಲ. ನಾವು ಅನ್ಕೊಂಡಿದ್ದು ನೆರವೇರ್ಲಿಲ್ಲ ಅಂತ ಗುರಿನಲ್ಲ, ಗುರಿ ಕಡೆ ಹೋಗೋ ದಾರಿನ ಬದಲಾಯಿಸ್ಬೇಕು. ಬೆಳ್ಳಿ ಅದಕ್ಕೆ ಒಂದಲ್ಲ ಎರಡಲ್ಲ ಎಷ್ಟು ರೀತಿ ದೇವ್ರನ್ನ ಬೇಡ್ಕೊಂಡ್ರು ಅಂದರೆ ದೇವ್ರೇ ಬಂದು ವರ ಕೊಡೋ ಹಾಗೆ ಮಾಡಿಬಿಟ್ರು. ಬೆಳ್ಳಿ ಇಲ್ಲ ಅಂದಿದ್ರೆ ನಾನಿವತ್ತು ಜೀವಂತವಾಗಿರ್ತಿರ್ಲಿಲ್ಲ. ನಮ್ಮ ಮನೆ ಮಾತ್ರ ಅಲ್ಲ, ನನ್ನ ಪ್ರಾಣನೂ ಕಾಪಾಡ್ಬಿಟ್ಲು. ಮುತ್ತು, ಏನು ಹೇಳ್ತಿದ್ದೆ ನೀನು? ಮಾವ, ಮಾವ ಏನ್ ಮಾಡ್ತಿದ್ದೀರಾ? ಯಾವತ್ತೂ ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ರಯತ್ನ ಪಡಲ್ಲ ಅಂತ ನೀವು ಆಣೆ ಮಾಡಬೇಕು. ಮುತ್ತು, ಎಂಥ ಕೆಲಸ ಮಾಡ್ಕೋತಾ ಇದ್ದೆ ನೀನು? ನಿನ್ನ ಪಾಲ್ಗೆ ನಾವ್ಯಾರು ಇಲ್ಲ ಅನ್ಕೊಂಡಿದ್ಯಾ? ನಮ್ಮ ಮನೇಲಿ ಎಲ್ಲ ವಿಷಯದಲ್ಲೂ ಧೈರ್ಯವಂತ ಬುದ್ಧಿವಂತ ನೀವಿಂಥ ಕೆಲಸ ಮಾಡ್ಬೋದಾ? ಬೆಳ್ಳಿ, ಈ ವಿಷಯದ ಬಗ್ಗೆ ನೀವ್ಯಾರು ನಮ್ಗೆ ಹೇಳಲೇ ಇಲ್ವಲ್ಲ, ಯಾಕೆ? ನನಗೇನು ಮಾಡಬೇಕು ಅಂತಲೇ ತೋಚಲಿಲ್ಲ ಅಣ್ಣ. ಅವರನ್ನು ಉಳಿಸ್ಕೋಬೇಕು ಅಂತ ಏನೋ ಒಂದು ತೀರ್ಮಾನ ಮಾಡಿಬಿಟ್ಟೆ. ನೀವೆಲ್ಲಾನು ಧೈರ್ಯವಾಗಿ ಎದುರಿಸ್ತೀರ. ಅದಕ್ಕೆ ಈ ಮನೆಗೆ ಬಂದಿರೋ ಸಮಸ್ಯೆಗೆ ಪರಿಹಾರ ಹುಡ್ಕೋದು ನಿಮ್ಮಿಂದ ಮಾತ್ರ ಸಾಧ್ಯ. ಪಾಪ ಬೆಳ್ಳಿನೂ ತುಂಬ ಗಾಬರಿ ಆಗಿದ್ಲು. ಅವಳು ನೆನ್ನೆ ಸರಿಯಾಗಿ ನಿದ್ದೆನೂ ಮಾಡಿಲ್ಲ ಅನ್ಸುತ್ತೆ. ಆ ಕ್ಷಣದಲ್ಲಿ ಬೆಳ್ಳಿ ನನ್ನ ಪಕ್ಕ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಏನಾಗ್ತಿತ್ತು ಅಂತ ನನಗೀಗ ಭಯ ಆಗುತ್ತೆ. ಐಶು, ಷಣ್ಮುಗಣ್ಣ, ಮುತ್ತು ಮಾವ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ರು ಅನ್ನೋದನ್ನ ನೀಲಂಬರಿ ಅತ್ತೆಗೆ ಯಾರೂ ಹೇಳಬೇಡಿ. ಅವ್ರಿಗೆ ಈ ವಿಷಯ ಗೊತ್ತಾಗೋದು ಬೇಡ. ಮೊದಲೇ ತಾಯಿ ಮನಸ್ಸು. ಈಗಾಗಲೇ ಮನೇಲಿ ನಡೆದಿರೋ ವಿಷಯಕ್ಕೆ ಅವರು ತುಂಬ ಕಷ್ಟಪಡ್ತಿದ್ದಾರೆ. ಈಗ ಈ ವಿಷಯನೂ ಗೊತ್ತಾದ್ರೆ ಅವ್ರ ಕೈಲಿ ತಡ್ಕೊಳ್ಳೋ ಶಕ್ತಿ ಇಲ್ಲ. ಖಂಡಿತ ಅದಕ್ಕೆ ನಾವು ಯಾರಿಗೂ ಹೇಳಲ್ಲ. ಖಂಡಿತ ಈ ವಿಷಯ ನಮ್ಮ 4 ಜನದ ಮಧ್ಯೆನೇ ಇರುತ್ತೆ. ಮಾವ, ಇನ್ಯಾವತ್ತೂ ಆ ಪ್ರಯತ್ನ ಮಾಡಲ್ಲ ಅಂತ ಹೇಳಿದ್ದೀರಾ. ಈಗ ಇದನ್ನು ಯಾರಿಗೂ ಹೇಳಲ್ಲ ಅಂತ ನನಗೆ ಆಣೆ ಮಾಡಿ. ಸರಿ, ಈ ವಿಷಯನ ನಾನು ಯಾರಿಗೂ ಹೇಳಲ್ಲ. ಕರೆದಿದ್ರೆ ಅತಿಥಿಗಳೇ ಮನೆಗೆ ಬರಲ್ಲ. ಅಂಥದ್ರಲ್ಲಿ ದೇವ್ರನ್ನೇ ಮನೆ ಕರೆಸಿದೆಯಲ್ಲ ಬೆಳ್ಳಿ. ಪರಿಹಾರ ಪೂಜೆಗೆ ಅಂತ ಮನೆಗೂ ಹೋಗಿ ಭಿಕ್ಷೆ ಬೇಡಿ
ಅದೇ ಭಿಕ್ಷೆಯಲ್ಲಿ ಪ್ರಸಾದ ಮಾಡ್ಕೊಂಡು ತಿನ್ನೋದಕ್ಕೂ ಆತ್ಮಸ್ಥೈರ್ಯ ಬೇಕು. ತಾಯಿ ಜನ್ಮ ಕೊಡ್ತಾಳೆ, ಹೆಂಡತಿ ತನ್ನ ಗಂಡನ ಘನತೆ ಗೌರವನ ಹೆಚ್ಚಿಸ್ತಾಳೆ. ಅದಕ್ಕೆ ಹೇಳೋದು ಹೆಂಡತಿ ಎರಡನೇ ತಾಯಿ ಅಂತ. ನೀನು ಬೆಳ್ಳಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಥ್ಯಾಂಕ್ಸಾ? ಅಯ್ಯೋ ಬೇಡ ಚಿಕ್ಕಮ್ಮ, ಥ್ಯಾಂಕ್ಸ್ ಹೇಳಿದ್ರೆ ಇವಳು ಧರ್ಮ ಯುದ್ಧನೇ ಸಾರ್ಬಿಡ್ತಾಳೆ. ಮೇಲೆ ಗಂಡ ಹೆಂಡತಿಗೆ ಥ್ಯಾಂಕ್ಸ್ ಹೇಳಬಾರ್ದಂತೆ, ಅದು ಅವ್ರ ಕರ್ತವ್ಯ ಅಂತೆ. ಮಾವ ಮಾವ, ಇದೇನಿದು? ಹೊರಗಡೆ ಎಲ್ಲ ಕರೆಂಟ್ ಇದೆ, ಇಲ್ಲಿ ಲೈಟೇ ಇಲ್ವಲ್ಲ. ಯಾಕೆ ಹೆದರ್ಕೊಂಡೆ? ಬೆಳಕಿರೋ ಟೈಮಲ್ಲಿ ನಿಮ್ಮ ರೂಮಿಗೆ ಬರೋಕ್ಕೆ ಭಯ ಆಗತ್ತೆ. ಇನ್ನು ಕರೆಂಟ್ ಇಲ್ದಿರೋ ಟೈಮಲ್ಲಿ ಭಯ ಆಗದೆ ಇರುತ್ತಾ? ಏನು ಕೈಯಲ್ಲಿ ಹಾಲು, ಮುಡಿ ತುಂಬ ಹೂವು, ಚೆನ್ನಾಗಿದೆ. ಥ್ಯಾಂಕ್ಸ್. ಥ್ಯಾಂಕ್ಸ್ ಯಾಕೆ? ನಾನು ಹೇಳಿದ್ದು ಹೂವು ಚೆನ್ನಾಗಿದೆ ಅಂತ. ಹೌದಾ, ಸರಿ ಆಯಿತು. ನನಗೆ ಹೂ ಬೇಡ, ತೆಗಿತೀನಿ. ಅಯ್ಯೋ, ಹೂ ಚೆನ್ನಾಗಿದೆ ಅಂತ ಹೇಳಿದ್ನಲ್ಲ, ಏನಕ್ಕೆ ತೆಗಿತೀಯಾ? ನಾನು ಚೆನ್ನಾಗಿಲ್ವಲ್ಲ? ಯಾರು ಹೇಳಿದ್ದು ನೀನು ಚೆನ್ನಾಗಿಲ್ಲ ಅಂತ? ನೀನು ಕೋಪ ಮಾಡ್ಕೊಂಡಾಗ ಇನ್ನೂ ಸುಂದರವಾಗಿ ಕಾಣಿಸ್ತೀಯ, ಅದಕ್ಕೆ ಸ್ವಲ್ಪ ಕೋಪ ಮಾಡ್ಕೊಳ್ಳಿ ಅಂತ ಹಾಗೆ ಹೇಳಿದೆ. ಅದಕ್ಕೂ ಗೊತ್ತಾಯ್ತು ಅನಿಸುತ್ತೆ, ಅದಕ್ಕೆ ಕರೆಕ್ಟ್ ಟೈಮ್ಗೆ ಹೊರಟೋಗಿದೆ. ನನಗೆ ಭಯ ಆಗ್ತಿದೆ. ದೀಪದ ಬೆಳಕಲ್ಲಿ ಎಷ್ಟು ಮುದ್ದ ಕಾಣಿಸ್ತಿದೆಯಾ ಗೊತ್ತಾ? ಇವತ್ತು ಬೆಳಗ್ಗೆಯಿಂದ ನೀವು ನನ್ನನ್ನು ಹೊಗಳ್ತಾನೆ ಇದ್ದೀರಾ. ನಿಮ್ಮ ಹೊಗಳಿಕೆಲೆ ನನ್ನ ಹೊಟ್ಟೆ ತುಂಬೋಯ್ತು. ಆದರೆ ನಂಗೆ ತುಂಬಿಲ್ವಲ್ಲ. ಇನ್ನೂ ಹೊಟ್ಟೆ ತುಂಬಿಲ್ವಾ? ಇರಿ, ಊಟ ಹಾಕ್ಕೊಂಡು ಬರ್ತೀನಿ. ಹೇಳಿ.
ಶುಭವಾಗಲಿ. ನಿರೀಕ್ಷೆಯಂತೆ ಈಗಾಗಲೇ ಸಾಕಷ್ಟು ಏರುಪೇರುಗಳಾಗಿದೆ ಇಲ್ಲಿ. ಮತ್ತು ಮುಂಗಡವಾಗಿ ಪಡೆದ ಹಣನ ವಾಪಸ್ ಮಾಡ್ಬಿಟ್ಯಾ? ಎಲ್ಲ ತಿಳ್ಕೊಂಡಿರೋರು ನೀವು. ನಿಮಗೆ ಗೊತ್ತಿಲ್ಲದೆ ಇರೋದು ಯಾವುದಿದೆ ಸ್ವಾಮಿ? ಆ ಹಣ ಯಾರ್ದು ಅಂತ ಈಗಾಗಲೇ ಹೇಳಿರ್ಬೇಕಲ್ವಾ? ನೀಲಂಬರಿ ಅತ್ತೆ ಆ ಹಣ ಎಲ್ಲ ಮುತ್ತುಮಾವಂದೆ ಅಂತ ಹೇಳಿದ್ರು. ಹೌದು, ಅದು ಮುತ್ತು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು, ಸಕಾಲದಲ್ಲಿ ಉಪಯೋಗ ಬಂದಿದೆ. ಆದರೆ ಇಷ್ಟೆಲ್ಲ ಏರ್ಪೇರುಗಳು ಶುರುವಾಗಿದ್ದು ಎಲ್ಲಿಂದ ಅಂತ ಗೊತ್ತಾ? ಇಲ್ಲ ಸ್ವಾಮಿ. ನಿನ್ನ ಜಾತಕದಲ್ಲಿ ದೋಷ ಇರೋದು ನಿಜ, ಆದರೆ ಇನ್ನಷ್ಟು ಆಪತ್ತುಗಳನ್ನ ನೀನೇ ನಿನ್ನ ಮೈ ಮೇಲೆ ಹೇಳ್ಕೊಂಡಿದೀಯ. ನೀನು ಹರಿಶ್ಚಂದ್ರನಾಗಿ ತುಂಬಾ ಕಷ್ಟಪಡ್ತೀಯ ಅಂತ ಹೇಳಿದ್ದೆ, ಅದೇ ದಾರಿಯಲ್ಲಿ ನಡೀತೀಯ ಅಂತಲೂ ಹೇಳಿದ್ದೆ. ನೀವು ಹೇಳಿದಾಗೆ ಬೆಳ್ಳಿ ವ್ರತ ಮಾಡಿದ್ಲು. 3ನೇ ದಿನ ವ್ರತ ಮುಗಿಸಿ ಮುನೇಶ್ವರ ಸ್ವಾಮಿ ಅನುಗ್ರಹ ಪಡೆಯಕ್ಕೆ ಮುಂಚೆ ಅಷ್ಟರಲ್ಲಿ ಒಂದು ತೊಡಕಾಗಿ ಎಲ್ಲ ಹಾಳಾಗೋಯ್ತು. ಸಾಕಷ್ಟು ದುಃಖನೂ ಪಟ್ಟಿದ್ದೀರ. ಆದರೆ ವ್ರತದ ಫಲನ ಆ ದೇವರಿಗೆ ಬಿಟ್ಟಿದ್ದೀರ. ಆ ಸ್ವಾಮಿ ಇಲ್ಲಿಗೂ ಬಂದಿದ್ದಾನೆ, ಸಹಾಯನೂ ಮಾಡಿದ್ದಾನೆ. ಅಂದ್ರೆ ಈಶ್ವರನವರು ಅದು ಬೇರೆ ಯಾರೂ ಅಲ್ಲ, ಆ ಪರಮಾತ್ಮ ಮುನೇಶ್ವರನೇ ಬಂದಿದ್ದಾನೆ. ಸ್ವಾಮಿ, ರೈಸ್ ಮಿಲ್ ಸುಟ್ಟೋಗಿದ್ದು, ಇಟ್ಕೆ ಫ್ಯಾಕ್ಟ್ರಿ ಕುಸಿದಿದ್ದು, 50 ಎಕರೆ ಜಮೀನು ರೋಡಿಗೆ ಹೋಗಿದ್ದು, ಇದು ಯಾವುದ್ರಲ್ಲೂ ನಮ್ಮ ತಪ್ಪಿಲ್ವಲ್ಲ ಸ್ವಾಮಿ? ಅಣ್ಣನ ಕೆಟ್ಟ ಗ್ರಹಗತಿ ಅಂತ ನಾವು ಸುಮ್ಮನೆ ಇದ್ದೀವಿ. ಆದ್ರೆ ಇದರಲ್ಲಿ ಏನಾದ್ರೂ ಕಾರಣ ಇದೆಯಾ ಗುರುಗಳೇ? ಗ್ರಹಗತಿ ಜೊತೆಗೆ ಒಂದಷ್ಟು ದುಷ್ಟ ಶಕ್ತಿಗಳು ಕೂಡ ಸೇರ್ಕೊಂಡಿದೆ. ಆ ದುಷ್ಟ ಶಕ್ತಿ ಯಾರು ಅಂತ ನಿಮ್ಗೆಲ್ರಿಗೂ ಗೊತ್ತಿರ್ಬೇಕಲ್ಲ. ಆ ಮಾಯನೇ ಇಷ್ಟೆಲ್ಲ ಮಾಡ್ತಾ ಇರೋದು ಅಂತ ನನಗೆ ಅನ್ನಿಸ್ತದೆ. ಆದ್ರೆ ಮನೇಲಿ ಯಾರು ನಂಬ್ತಾ ಇಲ್ಲ. ಷಣ್ಮುಗ ಹೇಳ್ತಾ ಇರೋದು ಸರಿಯಾಗಿದೆ. ಇದಕ್ಕೆಲ್ಲ ಕಾರಣ ಆ ಮಾಯ. ಸಿಟ್ಟಿನಲ್ಲಿದ್ದ ಮಾಯನ ಇನ್ನೂ ಹೆಚ್ಚು ಕ್ರೂರವಾಗೋ ಹಾಗೆ ಮಾಡಿದ. ಅದು ಬೇರೆ ಯಾರೂ ಅಲ್ಲ, ನೀನೆ. ನಾನು ಅಂತ ತಪ್ಪು ನಾನೇನು ಮಾಡಿದ್ದೀನಿ ಸ್ವಾಮಿ? ಒಂದು ಕ್ಷಣ ಹಿಂದಕ್ಕೆ ಹೋಗೋಣ. ನಿನ್ನ ಮಗು ಸಾವಿಗೆ, ಬೈರನ್ ಸಾವಿಗೆ ಮಾಯಾನೇ ಕಾರಣ ಅಂತ ತಿಳಿದಾಗ ನೀನೇನ್ ಮಾಡಿದೆ? ನೀನು ಹೋದೆ, ಸಗಣಿ ನೀರೆಲ್ಲ ಹಾಕಿ ಎಲ್ಲ ಹಾಳಾಗಲಿ ಅಂತ ಹೇಳಿ ನಿನ್ನ ಸಿಟ್ಟನ್ನ ಹೊರಗಡೆ ಹಾಕಿ ಬಂದೆ. ಹೌದು ಸ್ವಾಮಿ. ಅದರಿಂದಾನೇ ಅವಳ ಕೋಪ ಇನ್ನೂ ಹೆಚ್ಚಾಯಿತು. ನೀನು ಮಾಡಿದ ನೋವನ್ನ ಅವಳು ಅವಮಾನ ಅಂತ ತಗೊಂಡು. ನನ್ನ ಅವಮಾನ ಮಾಡಿದ ಮುತ್ತುಮಾವನ್ನ ಬೀದಿಗೆ ತಂದು ನಿಲ್ಲಿಸ್ತೀನಿ ಅಂತ ಹೇಳಿ ಅವತ್ತಿನ ದಿವಸನೇ ಅವಳು ಶಪಥ ಮಾಡಿದ್ಲು. ಮೊದಲನೇದಾಗಿ ರೈಸ್ ಮಿಲ್ ಭಸ್ಮ ಆಯಿತು. ಎರಡನೇದಾಗಿ ಇನ್ಶೂರೆನ್ಸ್ ಸಿಗದೆ ಇರೋ ಹಾಗಾಯ್ತು. ಇಟ್ಗೆ ಫ್ಯಾಕ್ಟ್ರಿ ಚಾವಣಿ ಕೂಡ ಕುಸ್ತು ಬೀಳೋ ಹಾಗೆ ಮಾಡಿದ್ಲು. ಒಡವೆಗಳು ಕಳ್ತನ ಆಯ್ತು. ಇದು ನಿಮಗೆ ಮುಂಚೆನೇ ಗೊತ್ತಿದ್ದ ಸ್ವಾಮಿ? ಹೌದು. ಮತ್ತೆ ನಮ್ಗೊಂದು ಮಾತು ಹೇಳಿದ್ದಿದ್ರೆ. ಚಕ್ರವ್ಯೂಹಕ್ಕೆ ಸಿಕ್ಕಿ ಅಭಿಮನ್ಯು ಸಾಯ್ತಾನೆ ಅಂತ ಕೃಷ್ಣನಿಗೆ ಮೊದಲೇ ಗೊತ್ತಿತ್ತು. ಆದ್ರೆ ಯಾಕೆ ಹೇಳಲಿಲ್ಲ ಹೇಳೋ? ಯಾಕೆಂದ್ರೆ ಅವರವರ ಕರ್ಮಫಲಗಳನ್ನು ಅವರವರೇ ಅನುಭವಿಸ್ಬೇಕು. ಮತ್ತು ತನ್ನ ಮನೆ, ಆಸ್ತಿ ಪಾಸ್ತಿ ಎಲ್ಲಾನು ಕಳ್ಕೊಂಡು ಎಲ್ಲರಿಂದಾನೂ ಅವಮಾನಪಟ್ಟು ಅವನನ್ನ ಬೀದಿಯಲ್ಲಿ ನಿಲ್ಲಿಸಬೇಕು ಅನ್ನೋದು ಮಾಯಾಳ ಆಸೆ. ಆದರೆ ಅವಳೆಷ್ಟೇ ಪ್ರಯತ್ನ ಪಟ್ಟರು
ಅವಳ ಆಸೆ ನೆರವೇರೋದಿಲ್ಲ. ಅಂದರೆ ಇನ್ಮೇಲಿಂದ ಮಾಯಕ ನಮಗೆ ತೊಂದರೆ ಕೊಡಲ್ಲ ಅಂತ ಹೇಳ್ತಿದ್ದೀರಾ?